ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ನಾವೆಲ್ಲ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಈ ಬಾರಿಯ ವಿಸ್ಮಯ ಅಂದರೆ ದೀಪಾವಳಿ ಹಬ್ಬದ ಜೊತೆಗೆ ಮಕ್ಕಳ ದಿನಾಚರಣೆಯ ಸಂಭ್ರಮ ಕೂಡ ಜೊತೆಯಾಗಿದೆ. ಹಾಗೆ ನೋಡೋದಾದರೆ ದೀಪಾವಳಿಗೂ ಮಕ್ಕಳಿಗೂ ಬಹಳ ಸಾಮ್ಯತೆ ಇದೆ. ದೀಪಾವಳಿ ಹಬ್ಬದಲ್ಲಿ ಮನೆಯ ತುಂಬ ದೀಪಗಳು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರುತ್ತವೆ. ಜೊತೆಗೆ ಮನೆ ಮುಂದೆ ಪಟಾಕಿಗಳ ಸದ್ದು. ಇನ್ನು ಮಕ್ಕಳ ಬಗ್ಗೆ ಹೇಳೋದಾದರೆ ಮಕ್ಕಳೇ ಮನೆಯನ್ನು ಬೆಳಗುವಂತಹ ದೀಪಗಳು ಅಂತ ಹೇಳ್ತಾರೆ. ಮಕ್ಕಳ ಭವಿಷ್ಯವೇ ಮನೆಗೆ ದಾರಿದೀಪ ಆಗಿರುತ್ತೆ. ಅದರ ಜೊತೆಗೆ ಈಗಿನ ಮಕ್ಕಳು ಮಾತಾಡಿದ್ರೆ ಚಿನುಕುರುಳಿ ಪಟಾಕಿ ಥರನೇ ಇರುತ್ತೆ. ಅಂತಹ ಪ್ರತಿಭಾವಂತ ಮಕ್ಕಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗಾದರೆ ಮತ್ತ್ಯಾಕೆ ತಡ, ಕಾರ್ಯಕ್ರಮ ಶುರು ಮಾಡಿಬಿಡೋಣ. ದೀಪಾವಳಿ ಹಬ್ಬ ಹಾಗೂ ಮಕ್ಕಳ ದಿನಾಚರಣೆಯ ಈ ವಿಶೇಷ ಮೇಳವೇ ವಿಶೇಷ ಕಾರ್ಯಕ್ರಮ ಪುಟಾಣಿ ಪಟಾಕಿ. ಪುಟಾಣಿ ಪಟಾಕಿಯಲ್ಲಿ ಪಟಪಟನೆ ಪಟಾಕಿ ಸಿಡಿಸೋದಕ್ಕೆ ನಮ್ಮ ಜೊತೆ ಇವತ್ತು ಪ್ರತಿಭಾವಂತ ಪುಟಾಣಿಗಳಿದ್ದಾರೆ. ಯಾರಿದ್ದಾರೆ, ಅವರು ಏನು ಮಾಡ್ತಾರೆ ಅನ್ನೋದನ್ನ ತಿಳ್ಕೋಣ. ಮೊದಲಿಗೆ ನನ್ನ ಜೊತೆ ಪ್ರಹರ್ಷ್ ಹಿರೇಮಠ್ ಇದ್ದಾರೆ. ಪ್ರಹರ್ಷ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್. ನನ್ನ ಜೊತೆ ಹಿರಣ್ಮಯಿ ಕೂಡ ಇದ್ದಾರೆ. ಹಿರಣ್ಮಯಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಜೊತೆ ಮತ್ತೊಬ್ಬ ಪುಟಾಣಿ ವೈಷ್ಣವಿ ಇದ್ದಾಳೆ. ವೈಷ್ಣವಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮತ್ತೊಬ್ಬ ಪುಟಾಣಿ ಸಚಿನ್ ನಮ್ಮ ಜೊತೆ ಇದ್ದಾನೆ. ಸಚಿನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಎಲ್ಲಾ ಮಕ್ಕಳಿಗೂ ಕೂಡ ನಮ್ಮ ಪರವಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ಸೊ ವೈಷ್ಣವಿ, ನಿನ್ನ ಶ್ಲೋಕದಿಂದನೇ ಕಾರ್ಯಕ್ರಮ ಶುರು ಮಾಡೋಣ. ಹಾಗಾದ್ರೆ ಯಾವ ಶ್ಲೋಕ ಹೇಳ್ತೀಯಾ? ವಿಘ್ನೇಶ್ವರ ಶ್ಲೋಕ. ಶುರು ಮಾಡ ಹಾಗಾದ್ರೆ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತಕಾಂತದಂತಕಾಂತಿ ಮಂತಕಾಂತಕಾತ್ಮಜಂ ದರೇತರೋದರಂ ವರಂ ವರೇ ಭವತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ವಾವ್, ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಿಜಕ್ಕೂ ಮಕ್ಕಳ ನೆನಪಿನ ಶಕ್ತಿ ಬಗ್ಗೆ ಮೆಚ್ಚಿಕೊಳ್ಳೇಬೇಕು. ಎಷ್ಟು ನೆನಪಿನ ಶಕ್ತಿಯಿಂದ ಶ್ಲೋಕ ಹೇಳ್ತಾ ಇದ್ದಾಳೆ. ಇನ್ನು ಶ್ಲೋಕದೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ನಮ್ಮ ಜೊತೆ ಗಾಯಕಿ ಹಿರಣ್ಮಯಿ ಕೂಡ ಇದ್ದಾಳೆ. ಹಿರಣ್ಮಯಿ ಕೂಡ ಭಕ್ತಿಗೀತೆಯ ಮೂಲಕ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಿರಣ್ಮಯಿ, ಹಾಗಾದರೆ ಭಕ್ತಿಗೀತೆಯಿಂದ ಶುರು ಮಾಡೋಣವಾ? ಶ್ರೀರಾಮ ಶ್ರೀರಾಮ ಮೋಹನ ಮೋಹನ ಗುಣಧಾಮ ರಾಮ ಪಾದವಾ ತೋರೋ ಪಾದವಾ ತೋರೋ ಶ್ರೀರಾಮ ನಿನ್ನ ಪಾದವಾ ತೋರೋ ಶ್ರೀರಾಮ ನಿನ್ನ ಪಾದವಾ ತೋರೋ ಶ್ರೀರಾಮ ನಿನ್ನ ಪಾದವಾ ತೋರೋ ಅಜಭವ ಪೂಜಿತ ಗಜವರ ಭಾವಿತ ಅಜಭವ ಪೂಜಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗವಂದಿತ ಸುಜನರ ಸೇವಿತ ತ್ರಿಜಗವಂದಿತ ಸುಜನರ ಸೇವಿತ ತ್ರಿಜಗವಂದಿತ ಪಾದವಾ ತೋರೋ ಶ್ರೀರಾಮ ನಿನ್ನ ಪಾದವಾ ತೋರೋ. ವಾವ್, ಸೂಪರ್. ಯಾವಾಗಿಂದ ಸಂಗೀತ ಕಲಿತಿದ್ದಮ್ಮ ನೀನು? ನಾನು 4-5 ವರ್ಷ ಆಯಿತು.
ಕ್ಲಾಸಿಕಲ್ ಕಲಿತಿದ್ದೀನಿ. ಅದಕ್ಕೆ ಹಿಂದೂಸ್ತಾನಿನಾ? ಹಿಂದೂಸ್ತಾನಿ ಕ್ಲಾಸಿಕಲ್ ಫಯಾಜ್ ಖಾನ್ ಅವ್ರ ಹತ್ರ ಕಲಿತಾ ಇದ್ದೀನಿ. ಬಟ್ ಹಾಡೋಕ್ಕೆ ಶುರು ಮಾಡಿದ್ದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ. ನಮ್ಮ ಜೊತೆ ಪ್ರಹರ್ಷ್ ಹಿರೇಮಠ್ ಇದ್ದಾರೆ. ಪ್ರಹರ್ಷ್, ಯಾವ ಹಾಡು ಹಾಡ್ತೀಯಪ್ಪ ಹಾಗಾದ್ರೆ ಇವತ್ತು? ಗೋವಿಂದ ನಮ್ಮ ಚಿತ್ರದಿಂದ ಪ್ಯಾರ್ಗೆ. ಇಷ್ಟು ಬೇಗ ಪ್ಯಾರಿಗೆ ಆಗ್ಬಿಟ್ಟೈತ್ಯಾ? ಸರಿ, ಹಾಗಾದ್ರೆ ಹಾಡು ಶುರು ಮಾಡು. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಯಾರಿಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ, ಜಾರ್ಗೆ ಹೋಗ್ಬಿಟ್ಟೈತೆ, ಕನಪಿನ ಸೇರ್ತಾ ಇಲ್ಲ ನಮ್ದಕ್ಕೆ, ನೀಂದಗೇಂದು ಬರ್ತಾ ಇಲ್ಲ ನಮ್ದಕ್ಕೆ, ಜಿಂದಗಿನೇ ಹಾಳಾಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಜಾರ್ಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ, ಜಾರ್ಗೆ ಹೋಗ್ಬಿಟ್ಟೈತೆ, ಗಿಲ್ದುಗಳಿಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಇಂದು ಪ್ಯಾಕರ್ತಿ ಆಗ್ತೈತೆ, ನಿಮ್ದಕ್ಕೆ ಪ್ಯಾಕರೋ ಅಂತ ಐತೆ, ಗಿಲ್ದುವಣಿಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಇಂದು ಪ್ಯಾಕರ್ತಿ ಆಗ್ತೈತೆ, ನಿಮ್ದಕ್ಕೆ ಪ್ಯಾಕರೋ ಅಂತ ಐತೆ, ಹೋಗ್ಯ ಏನಕ್ಕೋ ಜಿ ಸುಮ್ಮನೆ ಪ್ಯಾರ್ ಕರಜಿ ನಮ್ದಕ್ಕೆ ಕಿಷ್ಟ ಕರ್ತಾಂಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಪ್ಯಾರಿಗೆ ಆಗ್ಬಿಟ್ಟೈತೆ, ಇಷ್ಟು ಬೇಗ ಪ್ಯಾರಿಗೆ ಆಗ್ಬಿಟ್ಟೈತ್ಯಾ? ನೋಡ್ದಾ? ಹಾಡು ನೋಡಿ ಕಲ್ತ್ಕೊಂಡ್ಯಾ? ಓಕೆ, ಹಾಗಾದರೆ ಮತ್ತೊಂದು ಡೈಲಾಗ್ ಬರ್ಬೇಕು ಪ್ರಹರ್ಷ್ ಹಿರೇಮಠ್. ಲಾಸ್ಟ್ ಟೈಮ್ ಕೂಡ ಬಹಳಷ್ಟು ಡೈಲಾಗ್ಗಳನ್ನು ಕೇಳಿದ್ವಿ ನಾವು. ಈಗ ಕಲ್ಪನಾ ಅವ್ರ ಡೈಲಾಗ್ ಹೇಳ್ತೀವಿ ಹಾಗಾದರೆ? ಓಕೆ, ಹಾಗಾದರೆ ಕಲ್ಪನಾ ಡೈಲಾಗ್ ಹೇಳು. ನೀವು ಮಾಡಿದ ಕೆಲಸ ಸರಿನಾ ಡ್ಯಾಡಿ? ನೋಡಿ ಡ್ಯಾಡಿ, ನಮ್ಮ ರಾಶಕರು ಎಂಥ ಕೆಟ್ಟ ಕೆಲಸ ಮಾಡಿದ ಅಂತ ನಂಗೆ ದುಃಖ ಇಲ್ಲಪ್ಪ, ಆದರೆ ನಮ್ಮ ತಂದೆಯ ಹೃದಯ ಇಷ್ಟು ಕಠಿಣವಾಗಿರುತ್ತೆ ಅಂತ ನನ್ನ ಕನಸಲ್ಲಿ ನೆನೆಸಿರ್ಲಿಲ್ಲ ಡ್ಯಾಡಿ. ನೋಡಿ ನೋಡಿ, ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದ್ರಲ್ಲ, ನಾಚಿಕೆಗಲ್ಲ. ಯಾರಿಗೆ ಹೇಳ್ತಿದ್ಯಪ್ಪ ಪಾಪ, ಯಾರು ಮಾಡಿದ್ರು ಆ ಥರ? ತುಂಬ ಚೆನ್ನಾಗಿತ್ತು. ಬಯಲುದಾರಿ ಸಿನಿಮಾ ಡೈಲಾಗ್ ಅನಿಸುತ್ತೆ. ಬಹುಶಃ ಈ ಮಕ್ಕಳ ಜೊತೆ ಇನ್ನೂ ಬಹಳಷ್ಟು ಮಾತಾಡ್ತಿದೆ, ಇನ್ನೂ ಸಾಕಷ್ಟು ಹಾಡುಗಳು ಕೇಳದಿದೆ, ಸೂಪರ್ ಡೈಲಾಗ್ಗಳು ಕೂಡ ಹೊರಬರೆದಿದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್.